ಹೇಳ್ತಿರೋದು ನೋಡಿದ್ರೆ ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅನ್ಸತ್ತೆ ರೀ. ಅವಳಿಗೂ ಸ್ವಲ್ಪ ದುಡ್ಡು ಕೊಡೋಣ ರೀ, ಇದರಿಂದಾದ್ರೂ ಅವಳ ಜೀವನ ಸರಿ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಲಕ್ಷ್ಮಿ, ಇದು ದುಡ್ಡಿಂದ ಸರಿ ಹೋಗೋದಲ್ಲ. ಅಳಿಯಂದ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಇವಳು ಮಂಗಳ ಸುಮ್ಮನೆ ಇಲ್ಲ ಸಲ್ಲದ್ನ ಅಳಿಯಂದ್ರ ಮೇಲೆ ಆರೋಪ ಮಾಡ್ತಿದ್ದಾಳೆ ಅಷ್ಟೇ ರೀ. ಅವಳು ನಮ್ಮ ಮಗಳು ರೀ, ನಮ್ಮ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಅವಳಿಗೇನಿದೆ ಹೇಳಿ? ನೋಡು, ಈ ದುಡ್ಡಿನ ಮಹಿಮೆನೇ ಇಂಥದ್ದು. ದುಡ್ಡಿನ ಮುಂದೆ ಅಪ್ಪ ಅಮ್ಮ ಮಗಳು ಅಣ್ಣ ತಮ್ಮ ಯಾವ ಸಂಬಂಧನೂ ಇಲ್ಲ. ಯಾರನ್ನು ಬೇಕಾದರೂ ಹತ್ರ ತರುತ್ತೆ, ಯಾರನ್ನು ಬೇಕಾದ್ರೂ ದೂರ ಮಾಡುತ್ತೆ. ಅಳಿಯಂದ್ರು ಒಂದು ದಿನ ನನ್ನ ಎದುರಿಗೆ ಮಾತಾಡ್ದವ್ರಲ್ಲ. ಅಷ್ಟು ಒಳ್ಳೆ ವ್ಯಕ್ತಿ ಈಗ ದುಡ್ಡಿಗೆ ಆಸೆ ಪಟ್ಟು ತವ್ರಿಗೋಗಿ ದುಡ್ಡು ತಗೊಂಡ್ ಬಾ ಅಂತ ಇವಳಿಗೆ ಹೇಳ್ತಾರ? ನನಗೆ ನಂಬಿಕೆ ಬರ್ತಾ ಇಲ್ಲ. ಹಾಗಂತ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಕ್ಕಾಗತ್ತೇನ್ರಿ? ಹೆತ್ತ ಮಗಳು ಕಣ್ಣೀರ್ ಹಾಕೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ರೀ. ದುಡ್ಡು ಕೊಟ್ರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೇನೋ? ನಿನ್ನ ಒಳ್ಳೆ ಮನಸ್ಸಿದೆ ನೋಡು, ಅದು ಎಲ್ರೂ ನಂಬಿಸುತ್ತೆ. ಆಯ್ತು, ಈಗ ನೀನು ಹೇಳ್ದಂಗೆ ದುಡ್ಡು ಕೊಡ್ತೀನಿ ಅಂತ ಅನ್ಕೋ. ಆದ್ರಿಂದ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಏನ್ ಗ್ಯಾರಂಟಿ? 3 ತಿಂಗಳು ಬಿಟ್ಕೊಂಡು ಮತ್ತೆ ಕೇಳ್ತಾಳೆ, ಆಗೇನ್ ಮಾಡೋದು ನೀನು ಹೇಳು. ಹಾಗಂತ ಈಗ ಮಗಳಿಗೆ ಸಹಾಯ ಮಾಡದೇ ಇರೋಕ್ಕಾಗತ್ತೇನ್ರಿ? ಗಂಡು ಮಕ್ಕಳಿಗೆ ಸಹಾಯ ಮಾಡಿದ್ದೀರಾ, ನನಗ್ ಮಾತ್ರ ಸಹಾಯ ಮಾಡಿಲ್ಲ ಅಂತ ಕೇಳಿದ್ರೆ ಅವಳ ಪ್ರಶ್ನೆಗೆ ನಮ್ಗೇನು ಅಂತ ಉತ್ತರ ಕೊಡೋದು ರೀ? ಎಲ್ರೂ ನಮ್ ಹೊಟ್ಟೆಲ್ ಹುಟ್ಟಿದ ಮಕ್ಕಳೇ ಅಲ್ವಾ? ಕಷ್ಟ ಅಂದಾಗ ಸಹಾಯ ಮಾಡೋದು ನಮ್ ಕರ್ತವ್ಯ ಅಲ್ವೇನ್ರಿ? ಕರ್ತವ್ಯ ಸರಿ ಲಕ್ಷ್ಮಿ. ನೋಡು, ಇಷ್ಟು ದಿನ ನೀನು ಹೇಳಿರೋ ಹಾಗೆ ನಾನು ನಡ್ಕೊಂಡೆ. ಆದ್ರೆ ಈ ವಿಷಯದಲ್ಲಿ ಮಂಗಳ ಹೇಳ್ತಾ ಇರೋದ್ರ ಬಗ್ಗೆ ನಂಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಇನ್ನೊಂದ್ಸಲ ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು, ನಿನ್ಗೆ ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ರೀ, ಈಗ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಯೋಚನೆ ಮಾಡ್ತಾ ಕೂರೋ ಸಮಯ ಅಲ್ಲ ರೀ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಯಾಕೆ ಹೀಗೆ ನೋಡ್ತಾ ಇದ್ದೀನ? ಚಿನ್ನುಬರಿ, ನನ್ನ ಜೀವನದಲ್ಲಿ ಇಷ್ಟೊಂದು ಖುಷಿ ಪಟ್ಟಿದ್ದು ನನಗೆ ಜ್ಞಾಪಕನೇ ಇಲ್ಲ. ನಾನು ಈ ಭೂಮಿಯಲ್ಲೇ ಇಲ್ವೇನೋ, ಎಲ್ಲೋ ಆಕಾಶದಲ್ಲಿ ಮೋಡಗಳ ಮಧ್ಯೆ ತೇಲಾಡ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನನ್ನ ಎಲ್ಲ ಖುಷಿಗೆ ನೀವೇ ಕಾರಣ ಅಲ್ವಾ? ಅದಕ್ಕೆ ಬೆಕ್ಕಸ್ಬೆರಗಾಗಿ ನಿಮ್ಮನ್ನ ಹಾಗೆ ನೋಡ್ತಾ ಇದ್ದೀನಿ. ನಿಮ್ಮನ್ನ ಈ ಥರ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವು ಖುಷಿ ಪಡೋದನ್ನ ನೋಡೋಕ್ಕೆ ಚಂದ. ನಿಮ್ಮ ನಗುನಲ್ಲಿ ಒಂಥರ ಮೋಡಿದೆ ರೀ. ಈ ನಗು ನನಗೆ ಸಿಕ್ಕಿದೆಯಲ್ಲ ಅನ್ನೋದೇ ಖುಷಿ ನಂಗೆ. ನನ್ನ ನಗುವಿನ ಮೂಡಿ ಎಲ್ಲ ಬಿಟ್ಬಿಡಿ, ನಿಮ್ಮ ಕಣ್ಣಿನ ಈ ಮಾಟ, ಆ ಮಾಟಕ್ಕೆ ನಾನು ಕ್ಲೀನ್ ಬೋಲ್ಡ್ ಆಗೋಗಿದ್ದೀನಿ ಚಿನ್ನುಬರಿ. ನಮ್ಮ ಮಗುಗೆ ಈ ಕಣ್ಣುಗಳೇ ಬರಲಿ ಅಂತ ನನಗೆ ಆಸೆ. ನೋಡಿ ನೋಡಿ, ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಏನೆಲ್ಲ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ ನೀವು? ಅರೆ, ಬರೀ ಇಷ್ಟೇ ಕಲ್ಪನೆಗಳಲ್ಲ, ಇನ್ನು ಲಕ್ಷ ಸಾವಿರ ಕೋಟಿ ಕಲ್ಪನೆಗಳಿವೆ. ಇನ್ಮೇಲೆ ದಿನ ನಿಮ್ಗೊಂದೊಂದು ಕಲ್ಪನೆ ಹೇಳ್ತಾ ಇರ್ತೀನಿ, ಓಕೆನಾ? ಸರಿ ಸರಿ. ನೀವೇ ಎಷ್ಟು ಖುಷಿಯಾಗಿದ್ದೀರಾ ಅಂದರೆ ಅಪ್ಪ ಅಮ್ಮಂಗೆ ವಿಷಯ ಹೇಳಿದ್ರೆ ಎಷ್ಟು ಖುಷಿ ಆಗ್ತಾರೆ. ಅವ್ರಿಗೆ ಈಗಲೇ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಬೇಡ ಚಿನ್ನುಮರಿ. ಯಾಕ್ರಿ ಇಂಥ ಖುಷಿ ವಿಷಯನ ಅವ್ರ ಹತ್ರ ಹಂಚ್ಕೊಳ್ತಿದ್ರೆ ತಪ್ಪಾಗಲ್ವಾ? ನಂಗೆ ಗೊತ್ತಿದೆ ಚಿನ್ನುಮರಿ, ಆದರೆ ಈಗಲೇ ಬೇಡ, ಓಕೆನಾ? ಅದೇ ಯಾಕೆ ಅಂತ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ಇಷ್ಟು ಖುಷಿ ನಾನು ಯಾವತ್ತೂ ಅನುಭವಿಸೇ ಇಲ್ಲ ಅಂತ. ಈ ಖುಷಿನ ನಾನು ಒಬ್ಬನೇ ಅನುಭವಿಸ್ಬೇಕು ಅಂತ ನನಗೆ ಆಸೆ. ನೋಡಿ, ಅವ್ರಿಗೆ ನೀವು ವಿಷಯ ಹೇಳಿದ್ರೆ ಅವರು ಖುಷಿಯಾಗಿರ್ತಾರೆ ಅಂತ ನನಗೆ ಗೊತ್ತು. ಆದರೆ ನನ್ನ ಖುಷಿನಲ್ಲಿ ಅವರು ಪಾಲು ತೊಗೊಂಡ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಇದು ನಿಮ್ಗೆ ಸ್ವಾರ್ಥ ಅಂತ ಅನಿಸುತ್ತೆ ಅಂತ ನನಗೆ ಗೊತ್ತು ಚಿನ್ನುಮರಿ. ಆದರೆ ಪ್ಲೀಸ್ 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 ಪ್ಲೀಸ್, ಇದೊಂದು ವಿಷಯಕ್ಕೆ ನಾನು ಒಬ್ಬನೇ ಈ ಖುಷಿನ ಒಂದು 2 ದಿನ ಎಂಜಾಯ್ ಮಾಡಿಬಿಡ್ತೀನಿ. ಆಯಿತು, ಸರಿ. ನಿಮ್ಮ ಖುಷಿಗೆ ನಾನು ಅಡ್ಡ ಬರಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ. ಆದರೆ 1-2 ದಿನ ಬಿಟ್ಟಾದರೂ ಹೇಳೋಕೆ ಒಪ್ಕೋತಿರತ್ತಾನೆ? ಖಂಡಿತ ಒಪ್ಕೋತೀನಿ. ಆದರೆ ನನಗೆ ಗೊತ್ತಿಲ್ಲದೆ ನೀವೇ ಅವ್ರಿಗೆ ಫೋನ್ ಮಾಡಿ ಹೇಳೋ ಹಾಗಿಲ್ಲ, ಓಕೆ? ಅದೇ ಮತ್ತೆ
ನಾನು ಹಾಗೆಲ್ಲ ಮಾಡ್ತೀನಾ? ಮೊದಲು ನೀವು, ನಿಮ್ಮ ಖುಷಿ ಮುಖ್ಯ. ಹಾಗಂತ ಅಪ್ಪ ಅಮ್ಮನ ಬಿಡೋಕ್ಕಾಗಲ್ಲ. ಅದಕ್ಕೆ 2 ದಿನ ಆದಮೇಲೆ ಹೇಳ್ತೀನಿ. ಓಕೆ ಸರಿ. ಮೇಡಮ್ ಅವರೇ, ಇವತ್ತಿನಿಂದ ಎಷ್ಟು ದೊಡ್ಡ ಸಹಾಯ ಆಯಿತು ಗೊತ್ತಾ? ತುಂಬ ಥ್ಯಾಂಕ್ಸ್ ಮೇಡಮ್ ಅವರೇ. ಇದಕ್ಕೆ ಥ್ಯಾಂಕ್ಸ್ ಯಾಕೆ? ಒಬ್ಬ ಕ್ಲೈಂಟ್ ತೊಂದರೆಲಿದ್ದಾರೆ ಅಂದಮೇಲೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ನಾನು ನನ್ನ ಕೆಲಸ ಮಾಡಿದ್ದೀನಿ ಅಷ್ಟೇ. ಇಲ್ಲ ಮೇಡಮ್ ಅವರೇ, ಇವತ್ತೇನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ನನ್ನ ಜೀವನದ ಕನಸೇನು ನುಚ್ಚುನೂರಾಗ್ಬಿಡೋದು. ನಮ್ಮ ಅಪ್ಪಾಜಿ ಎಮ್.ಎಲ್.ಎ ಆಗೋಕ್ಕೆ ಆಗದೆ ಹೋಗ್ಬಿಡೋದು. ನಿಮ್ಗೆ ಗೊತ್ತಾ ಮೇಡಮ್ ಅವರೇ, ನನ್ನ ಚಿಕ್ಕ ವಯಸ್ಸಿಂದಲೂ ನಮ್ಮ ಅಪ್ಪಾಜಿ ಎಮ್.ಎಲ್.ಎ ಆಗಬೇಕು ಅನ್ನೋದೇ ನನ್ನ ಕನಸು. ಈ ಸಲ ಎಲೆಕ್ಷನಲ್ಲಿ ಅವ್ರು ಖಂಡಿತ ಗೆಲ್ಲಬೇಕು. ಅವ್ರು ಎಮ್.ಎಲ್.ಎ ಸೀಟ್ನ ಕುತ್ಕೋಬೇಕು. ಅದು ನನ್ನ ಕಣ್ಣಾರೆ ನೋಡಬೇಕು. ಅದೇ ನನ್ನ ಆಸೆ. ಮನೇಲಿ ಎಲ್ಲರೂ ನಿಮ್ಮನ್ನ ಕಾಲು ಕಸದ ಹಾಗೆ ನೋಡ್ತಿದ್ರು. ನೀವು ಮಾತ್ರ ಅವ್ರ ಗೆಲುವನ್ನೇ ಬಯಸ್ತಿದ್ದೀರಲ್ಲ. ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ.